ಎಜಿ ನ್ಯೂಸ್ಗೆ ಸ್ವಾಗತ. 2026 ಹಾಸನಾಂಬ ಉತ್ಸವ ಇನ್ನು ಹೆಚ್ಚಿನ ಭಕ್ತರಿಗೆ ಅವಕಾಶ ನೀಡುವಂತೆ ಅಧಿಕಾರಿಗಳೊಂದಿಗೆ ಹೊಸ ಐಡಿಯಾಗಳ ಬಗ್ಗೆ ಚರ್ಚಿಸಿದ ಕೃಷ್ಣ ಬೈರೇಗೌಡ. ಮುಂದಿನ ವರ್ಷದ ಹಾಸನ ಉತ್ಸವದ ವೇಳೆ ಇನ್ನು ಹೆಚ್ಚಿನ ಭಕ್ತರಿಗೆ ಸುಗಮ ದರ್ಶನದ ಅವಕಾಶ ಕೊಡುವ ಸಂಬಂಧ ಬುಧವಾರ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ. ಹೇಗೆ ಸುಧಾರಣೆ ಮಾಡ್ಬೋದು ಈ ವರ್ಷ ಮ್ಯಾಕ್ಸಿಮಮ್ ನಮ್ಮದು ಕೆಪಾಸಿಟಿ ಕೊಟ್ಬಿಟ್ಟಿವಿ. ಇನ್ನು ಮುಂದಿನ ವರ್ಷ ಒಂದು ಸಂತೋಷ ಹೇಳಬೇಕು ಅಂದ್ರೆ, ನಾನು ಹೆಚ್ಚಿನ 50 ವರ್ಷದ ಇದ್ದೀನಿ ನನ್ನ ಜೊತೆಲಿ. ನಾನು ದೊಡ್ಡಪ್ಪ ನಮ್ಮ ಈ ವರ್ಷ ಸ್ಟಾಕ್ ಸುಲಭವಾಗಿ ಯಾವ ವರ್ಷ ಆಗಿಲ್ಲ. ಅದು ಕಮ್ಮಿ ಅನ್ಯಾಯ ಆಗುತ್ತೆ. ಎಲ್ಲ ಕ್ರೆಡಿಟ್ ನಿಮ್ಗೆ ಸೇರ್ಬೇಕು. ಎಲ್ಲರೂ ಜನ ಖುಷಿಯಾಗೋದ್ರಲ್ಲ, ಅದೊಂದು ಯಾರ್ದು ಒಂದು ಕಂಪ್ಲೇಂಟ್ ಇಲ್ಲದೆ ಖುಷಿ ಆಗುತ್ತೆ. ಜನ ಖುಷಿಯಾಗೋದು. ಈಗ ಅದು ಗರ್ಭಗುಡಿ, ಇದು ಗರ್ಭಗುಡಿ ಮುಖ್ಯವಾಗಿಲ್ಲ. ಮುಂದಿನ ವರ್ಷದಿಂದ ಇನ್ನು ಹೆಚ್ಚಿನ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇರುವುದರಿಂದ ಎಲ್ಲ ಭಕ್ತಾದಿಗಳಿಗೂ ಸುಗಮವಾಗಿ ದರ್ಶನ ಮಾಡಿಸಲು ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸಚೀತಾ, ದೇವಾಲಯದ ಪ್ರಧಾನ ಅರ್ಚಕ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಪರ್ವೇಜ್ ಅಹಮದ್, ಹಾಸನ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.